पिछले नगर पालिका चुनाव में नरसम्मा नरसिंहलू की जीत के पीछे केपीसी कार्यकारी अध्यक्ष व विधान परिषद सदस्य ए वसंत कुमार ही मुख्य कारण थे। ये बयान सच्चाई से कोसों दूर है। आरडीए सदस्य और नरसिंहलू के सगे भांजे रमेश ने ये पलटवार किया है। शहर के प्रेस क्लब पत्रिका भवन में मंगलवार को आयोजित प्रेस कॉन्फ्रेंस में बोलते हुए उन्होंने 25 मई को वसंत कुमार के समर्थकों द्वारा की गई प्रेस कॉन्फ्रेंस की कड़ी निंदा की, जिसमें उन्होंने दावा किया था कि नरसम्मा नरसिंहलू की जीत वसंत कुमार के अथक प्रयासों की वजह से हुई थी। उन्होंने तंज कसते हुए कहा, जो लोग नरसिंहलू को कांग्रेस पार्टी से निष्कासित करने की मांग कर रहे हैं, उन्हें पहले ये सार्वजनिक करना चाहिए कि वे खुद किस पार्टी से हैं। पिछले विधानसभा चुनाव में जो लोग भाजपा उम्मीदवारों के साथ नजर आ रहे थे, वे आज पार्टी के वफादार कार्यकर्ताओं के खिलाफ बात कर रहे हैं, जो कि बेहद हास्यास्पद है। रमेश ने आरोप लगाया कि भले ही वसंत कुमार ने नरसिंहलू को 3 बार कांग्रेस का टिकट दिलवाया हो, लेकिन पीठ में छुरा घोंपने वाली राजनीति करके उन्हें हरवाने वाले भी वही थे। उन्होंने आगे कहा कि नरसम्मा को नगर पालिका उपाध्यक्ष बनाने में वसंत कुमार की भूमिका होने की बात पूरी तरह झूठ है। उस समय उनका एक भी समर्थक वहां मौजूद नहीं था। उन्होंने आलोचना करते हुए कहा कि विधानसभा चुनाव के दौरान ग्रामीण क्षेत्रों में प्रचार करने वाले वसंत कुमार खुद शहर के निवासी होने के बावजूद शहर विधानसभा क्षेत्र में पार्टी के उम्मीदवारों के लिए एक दिन भी प्रचार करने नहीं आए। ಸದಸ್ಯರು ನಗರ ಇಲಾಖೆ ರಾಯಚೂರು ಇವರ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಬೇಕೆಂದು ಆಗ್ರಹಿಸಿ ಮತ್ತು ನರಸಿಂಹ ಮಾಡಿಗಿರಿ ಇವರ ಬೆಂಬಲಿಗರು ಇದ್ದಂಥ ಮಣಿಕಾಂತ್ ಆಗಲಿ, ನಮ್ಮ ಸಣ್ಣ ನರಸಿಂಹಣ್ಣ ಆಗಲಿ, ಶ್ಯಾಮಣ್ಣ ಆಗಲಿ, ಇವರೆಲ್ಲರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಎಂದು ಹೇಳ್ತಾರೆ. ಪಕ್ಷದಿಂದ ಉಚ್ಚಾಟನೆ ಮಾಡಲು ನಿನ್ನೆ ಬಂದಂತಹ ವಸಂತ್ ಕುಮಾರ್ ಅವರ ಬೆಂಬಲಿಗರು, ಅವರು ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ ಪಕ್ಷದವರು ಅಥವಾ ವೈಯಕ್ತಿಕವಾಗಿ ನಮ್ಮ ಗೆಸ್ಟ್ ಟೀಚರ್, ಅದನ್ನು ಅವರು ಸ್ಪಷ್ಟೀಕರಣ ನೀಡಬೇಕು. ಆಮೇಲೆ ನಿನ್ನೆ ನಡೆದಂತಹ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಮಾನ್ಯ ರಾಯಚೂರು ವಿಧಾನಸಭಾ ಪರಿಷತ್ತಿನ ಸದಸ್ಯರಾದ ಎ ವಸಂತ್ ಕುಮಾರ್ ಅವರ ವೈಯಕ್ತಿಕ ರಾಜಕೀಯವನ್ನು ತಿರುಚಿ ನೋಡಿದಾಗ ಅವರು ಪಕ್ಷಕ್ಕೆ ನಿಷ್ಠೆಯಿಂದ ಯಾವುದೇ ರೀತಿಯ ಕಾರ್ಯಚಟುವಟಿಕೆಯನ್ನು ಮಾಡಿಲ್ಲ. ಇದು ಖಂಡಿತವಾಗಿ ನಾನು ಹೇಳಲು ಬಯಸುತ್ತೇನೆ. ರಾಯಚೂರಿನ ಪ್ರತಿ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಎ ವಸಂತ್ ಕುಮಾರ್ ಅವರು ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಾ ಇರುವುದು ನಾನು ಖುದ್ದು ನಮ್ಮ ಮಾವನವರು ಹಾಗೂ ನಾನು ಕೂಡ ಸಣ್ಣವಿದ್ದಾಗಲೂ ಕೂಡ ನನ್ನ ಗಮನಕ್ಕೆ ಇರುವಂಥದ್ದು. ಅವರು ಯಾವುದೇ ರೀತಿಯ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸವನ್ನು ಮಾಡಿದರು. ಕೇವಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಾ ಬಿಜೆಪಿ ಪಕ್ಷದವರು JDS ಪಕ್ಷಕ್ಕೆ ಪರೋಕ್ಷವಾಗಿ ಸಪೋರ್ಟನ್ನು ಮಾಡಿರುತ್ತಾರೆ. ನಿಜವಾಗಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿ ಬೆಳೆದ ಪಕ್ಷದಲ್ಲಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದು ಅವರ ಕಾರ್ಯಚಟುವಟಿಕೆಯಿಂದಾಗಲಿ ಅವರ ಅಭಿವೃದ್ಧಿ ಕಾಮಗಾರಿಗಳಿಂದ ಅಲ್ಲ, ಅವರ ಹಿತೈಷಿಗಳು ಹಾಗೂ ಅವರಿಗೆ ಬೆನ್ನೆಲುಬಾಗಿ ನಿಂತ ಕೆಲವು ನಾಯಕರುಗಳಿಂದ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ವಿನಃ ಅವರು ಪಕ್ಷದಲ್ಲಿ ಕಾರ್ಯನಿರತರಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುತ್ತಾ ಬೆಳೆದವರಲ್ಲ. ಇನ್ನು ನಮ್ಮ ಅಕ್ಕನವರಾದ ಶ್ರೀಮತಿ ನರಸಮ್ಮ ಮಾಡಿಗಿರಿ ಇವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೇನೆ ಅಂತ ಹೇಳ್ತಾರಲ್ಲ, 3 ಸಲ ಅವರಿಗೆ 4 ಸಲ ನಾನೇ ಟಿಕೆಟ್ ಕೊಟ್ಟು ಗೆಲ್ಲಿಸಿದ್ದೇನೆ ಅಂತ ಅವರ ಬೆಂಬಲಿಗರು ನಿನ್ನೆ ಹೇಳಿದ್ದಾರೆ. 4 ಸಲ ಟಿಕೆಟ್ ಕೊಟ್ಟರೆ 4 ಸಲ ಅವರನ್ನು ನಮ್ಮನ್ನು ಹಿಂದುಗಡೆಯಿಂದ ಬೆನ್ನು ಚುಚ್ಚಿ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ನಾವು ಯಾವುದೇ ರೀತಿಯ ಜಯವನ್ನು ಗಳಿಸಲಿಲ್ಲ. ಕೇವಲ 4ನೇ ಸಲ ಸೋತಾಗ 5ನೇ ಸಲ ಕೇವಲ ಜನರ, ನಮ್ಮ ಬಡಾವಣೆಯ ಸಾರ್ವಜನಿಕರ ಕೃಪೆಯಿಂದ ನಾವು ಗೆದ್ದಿದ್ದೇವೆ ವಿನಃ ಅವರ ಕೃಪೆಯಿಂದ ಅಲ್ಲ. ಮೊದಲಿಗೆ ನಗರದಲ್ಲಿ
ತನು ಮನ ಧನ ಅವರೇನು ಇದು ಮಾಡ್ಯಾರಲ್ಲ, ತನು ಮನ ಧನದಿಂದ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ ಮುಂದಿನ ಪುಟಗಳಲ್ಲಿ ಹೇಳುತ್ತೇನೆ. ಪಕ್ಷ ವಿರೋಧಿ ಚಟುವಟಿಕೆಯನ್ನು ನರಸಿಂಹ ಮಾಡಿಗಿರಿ ಅವರು ಜಾಯಮಾನದಲ್ಲೇ ಮಾಡಿಲ್ಲ. ಯಾವ ಪಕ್ಷದಲ್ಲಿದ್ದಾರೋ ಆ ಪಕ್ಷಕ್ಕೆ ಸ್ವತಃ ತಾವೇ ಅವರೇ ನಿಷ್ಠೆಯಿಂದ ಮಾಡಿದ್ದಾರೆ ವಿನಃ ಅವರ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟುಕೊಂಡು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಾ ಯಾವ ಸತತವಾಗಿ ಸರ್ ಸತತವಾಗಿ ನಿರಂತರವಾಗಿ ಮಾಡಿಗಿರಿ ಅವರು ಯಾವ ಪಕ್ಷದಲ್ಲಿದ್ದಾರೋ ಆ ಪಕ್ಷಕ್ಕೆ ನಿಷ್ಠವಾಗಿ ದುಡಿದಿದ್ದಾರೆ ಅವರು. ಈಗ ಸರಿ ಜೊತೆಗಿದ್ದು ಸಲುವಾಗಿ ನಮಗೆ ಬೇಸರಗೊಂಡು ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡುತ್ತಾ ಬಂದಾಗ ಬೇಸರಗೊಂಡು ಅವರ ಮೇಲೆ ಅಪಾರವಾದ ನಂಬಿಕೆ ಸರ್, ಅವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಚುನಾವಣೆಯನ್ನು ಮಾಡುತ್ತಾ ಏನ್ ಸರ್ ಬಂದಿದ್ದೇವೆ. ಆದ್ರೂ ಕೂಡ ಅವರು ಹಿಂದಿನಿಂದ ಏನ್ ಸರ್ ಅವರು ಅವ್ರ ಚಟ ಕಲಿತ ಬುದ್ಧಿ ಕಲ್ಲಾಕಿದ್ರು ಹೋಗೋದಿಲ್ಲ ಅಂತ ವಸಂತ್ ಕುಮಾರ್ ಅವರು ನಮ್ಮ ಬೆನ್ನಿಂದ ಚೂರಿ ಹಾಕಿದ್ರು ಮತ್ತೆ ಅವ್ರ ಜೊತೆಗಿದ್ರಿ. ಅದು ಅವರ ಮೇಲೆ ಅದು ತಿಳಿದ ಮೇಲೆ ನಮ್ಮ ಪಕ್ಷ ಏನಂತಾರಲ್ಲ ಸಾರ್ ಅಪಾರವಾದ ನಂಬಿಕೆ ಮಾಡ್ತಾರೆ ನಮ್ಗೆ ಇದಿತ್ತು. ಆದ್ರೂ ಕೂಡ ಆ ಸಮಯದಲ್ಲಿ ಕೂಡ ಅವರು ಉಪಾಧ್ಯಕ್ಷ ಆಗ್ಲಿಕ್ಕೆ ನಮಗೆ ಕೇವಲ ಈಗಲ್ಲ ಸಮಯ ಬರಲಿ ಸರ್. ಅಷ್ಟು ಆರೋಪ ಮಾಡ್ಯಾರ, ಇನ್ನ ಸಮಯ ಬೇಕು ಇದೆ. ನಮ್ಮ ಆಡಿಯೋ ಸಮೇತ ತೋರಿಸ್ತೀನಿ. ಅವ್ರ ಮೇಲೆ ನಂಬಿಕೆ ಅಂದ್ರೆ ಪ್ರೆಸ್ ಮೀಟ್ ಈಗ ನರಸಿಂಹ ಮಾಡಿದಿರಿ ನಮ್ಮ ಮಹಾನಗರಿಗೆ ಅವರಿಗೆ ಧಕ್ಕೆ ಆಗಿದೆ, ಪ್ರತಿಷ್ಠೆಗೆ ಧಕ್ಕೆ ಆಗುತ್ತದೆ. ಪ್ರತಿಷ್ಠೆಗೆ ಧಕ್ಕೆ ಆಗಿರೋದನ್ನ ನಾವು ಒನ್ ಬೈ ಒನ್ ಫೈಟ್ಗಳನ್ನು ಹೇಳಿದಾರಲ್ಲ ಸರ್. ತಾಕತ್ತಿದ್ರೆ ಏನಂತ ಬರ್ತಿರಲ್ಲ ಯಾವ್ದು ಪೇಜ್ ನಂಬರ್ 7 ಮೂರನೇ ಪ್ಯಾರಾಗ್ರಾಫ್ ಯಾವಳೆ ಪೇಜ್ 7 ನೀವೇ ಹೇಳ್ಬಿಟ್ಟು ಹೋಗೋಣ. ಮೂರನೇ ಪ್ಯಾರ ಅವ್ರ ಪುರಾರಿಗಳನ್ನು ಕೂಡಿಸಿ ಪ್ರೆಸ್ ಮೀಟ್ ಮಾಡಿರಲ್ಲ. ಈಗ ನಮ್ಮ ರಕ್ತ ಬಿದ್ದಿರ್ತದೆ, ನಾವ್ ಹೆಂಗೆ ಇದು ಮಾಡ್ತೀವಿ ಹೇಳ್ರಿ. ಅವ್ರನ್ನ ಕೂಡ್ಸಕ್ಕಾಗುತ್ತೆ? ಅವ್ರಿಗೆ ಅವ್ರ ತಾಕ ಇದಾಗ್ತದೆ ಏನ್ರಿ ಸರ್? ನರಸಿಂಹ ಮಾಡಿಗಿರಿ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ಉಡಾಳಿ ಚೇಳುಗಳಿಗೆ ಅವ್ರು ಇದು ಮಾಡಿದಂಗೆ ಆಗೋದಿಲ್ಲ. ಅವ್ರು ಸಮಾನ ಆಗ್ತಾರೆ ಸರ್. ಎಷ್ಟೊತ್ತಿದ್ರು ಕೂಡ ಕಾಂಗ್ರೆಸ್ ಪಕ್ಷದವರಲ್ಲ, ಅವರೇ ಎದುರು ಮುಟ್ಟಿದಂಗೆ ಹೇಳಿ ಕಾರ್ಯದರ್ಶಿದ್ದಾರಲ್ಲ. ಈಗ ನಾನು ತನು ಮನ ಧನ ಅಂತ ಹೇಳಿನಲ್ಲ, ಅದು ವಿಡಿಯೋ ಆಯ್ತು ಸರ್. ಯಾರ್ಯಾರು ತನು ಮನ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಸಪೋರ್ಟ್ ಮಾಡಿ ನಾವು ಪಕ್ಷಕ್ಕೆ ಸೇರಿ ಬಿಜೆಪಿ ಪಕ್ಷಕ್ಕೆ ಸೇರಿ ಅಂತ ಹೇಳಿ ಬಿಜೆಪಿ ಪಕ್ಷದಲ್ಲಿ ಇದು ಮಾಡ್ಕೊಂಡು ಸನ್ಮಾನ ಮಾಡ್ಕೊಂಡ್ರೆ ಸರ್.
ಅಲ್ಲ, ಈಗ ಅಂಜನ್ ಕುಮಾರ್ ಅವರು, ಸರ, ಏನ್ ಸರ್ ಸರ್, ಕೆಂಚಪ್ಪ ಅವರು, ಅಂಜನ್ ಕುಮಾರ್ ಅವರು, ಚಂದ್ರಶೇಖರ್ ಅವರು, ಏನ್ ಸರ್ ಇನ್ನಿತರ ಕೆಲವರು ಯಾರು ಕೂತಿದ್ರಲ್ಲ ಸರ್, ಅವರೆಲ್ಲ ಸನ್ಮಾನ ಮಾಡಿಕೊಂಡು ಮಾನ್ಯ ಶಿವರಾಜ್ ಪಾಟೀಲ್ ಅವರಿಗೆ ಹೋಗಿ ಮನೆಯಲ್ಲಿ ಹೋಗಿ ಸನ್ಮಾನ ಮಾಡಿ ಕಾನೂನು ಮಾನ ಕಾಣದಿಂದ ಹೇಳಿ ನಿಮಗೆ ಸಪೋರ್ಟ್ ಮಾಡಿ ಸರ್ ಅಂತ ಹೇಳಿ ಇದು ಮಾಡ್ಯಾರ ಸರ್ ಅವರು. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟುಕೊಂಡು ನಗರ ಪ್ರದೇಶಗಳಲ್ಲಿ ಮೊಹಮ್ಮದ್ ಶಾಲಂ ಅವರ ಪರವಾಗಿ ಪ್ರಚಾರ ಮಾಡಬೇಕಾಗಿತ್ತು. ಆದ್ರೆ ಅವರು ಪ್ರಚಾರ ಒಂದು ದಿವಸ ಆದ್ರೂ ಪ್ರಚಾರ ಮಾಡಿದ್ದು ಏನಾದ್ರೂ ಇದ್ರೆ ನಮ್ಗೆ ಸವಾಲಾಗ್ತದೆ ಸರ್. ಅವರೆಲ್ಲ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿ ಅವ್ರು ಪ್ರಚಾರ ಮಾಡಿದ್ದಾರೆ. ನಗರ ಪ್ರದೇಶದಲ್ಲಿ ಅಲ್ಲ ಸರ್, ವಸಂತ್ ಕುಮಾರ್ ಪುಡಾರಿಗಳಂತಂದ್ರೆ ಇವರೆಲ್ಲ ಇವರಷ್ಟೇ ಅಲ್ಲ ಸರ್, ಇನ್ನು ಬೇಕಾದಷ್ಟು ಜನ ಇದ್ದಾರೆ ಅವ್ರ ಬೆಂಬಲಿಗರು. ಏನ್ ಸರ್, ಇವ್ರು ನಿನ್ನೆ ಏನ್ ಮಾಡ್ಯಾರಲ್ಲ ಪುಡಾರಿಗಳು, ಇವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರು. ಸರ್ ಅವರು ನಗರದಲ್ಲಿ ಮಾಡಿದ್ರು, ಗ್ರಾಮಾಂತರಕ್ಕೆ ಇವರು ಪ್ರಚಾರ ಮಾಡಿದ್ರು. ಯಾರು ಯಾರು ಮಾಡ್ಯಾರ ಸರ್? ಯಾರು ಮಾಡ್ಯಾರ? ಕಾಂಗ್ರೆಸ್ ಸಚಿವರು ಈಗ ಬಶೀರೇ ಹೇಳ್ತಾರೆ ಓಪನ್ ಆಗಿ, ಯಾರು ಶಾಲಂಗೆ ಯಾರು ಮಾಡಿಲ್ಲ ಅಂತ ಅರ್ಜನೆ ಮಾಡಿದಾಗ ಅವರು ಶಾಲಾ ಹೋಗ್ಲಾರ್ದಂಗೆ ತಡೆದದ್ದು ಇವ್ರೆ ಅಂತ ಹೇಳಿ ಸರ್ ಅವ್ರಿಗೆ ಕಾಂಗ್ರೆಸ್ ಅಲ್ಲ ಆಮೇಲೆ ಇವರು ಎಲ್ಲಿ ಕೂಡ ಇವರು ಬೋಸರಾಜ್ ಸೇರಿದಂಗೆ ಯಾರು ಕೂಡ ಕಲ್ಮಲಕ್ಕೆ ಹೋಗಲ್ಲ, ಊರಲ್ಲಿ ಹೋಗಲ್ಲ, ಪ್ರಚಾರಕ್ಕೆ ಹೋಗಲ್ಲ, ಎಲ್ಲರೂ ಪಾರ್ಟಿ ವಿರೋಧಿಗಳೇ ಅಂದಂಗಾಯ್ತು ನಿಮ್ಮ ಪ್ರಕಾರ. ಅಲ್ಲ ಸರ್, ಒಂದು ದಿವಸ ಪ್ರಚಾರಕ್ಕೆ ಬರ್ತಾರೆ ಇಲ್ಲ ಸರ್. ಕೌನ್ಸಿಲರ್ ಎಲೆಕ್ಷನ್ಗಳಿಗೆ ಪ್ರತಿನಿತ್ಯ ವಾರದಲ್ಲಿ 3 ಸಲ ಗ್ರಾಮಾಂತರಕ್ಕೆ ಹೋಗಿ ಅವ್ರು ಏನಾದ್ರು ಪ್ರಚಾರ ಮಾಡಿದ್ರ? ಗ್ರಾಮಾಂತರ ಅಲ್ಲ, ಇಲ್ಲಿ ನಗರ ಪ್ರದೇಶದಲ್ಲಿ ಯಾರು ಮಾಡ್ಬೇಕು? ಉಸ್ತುವಾರಿಸ್ಬಿಟ್ಟಿರ್ಬೋದಲ್ಲ ಅವರಿಗೆ. ಉಸ್ತುವಾರಿ ಕೊಟ್ಟರೆ ಎಲ್ಲ ಉಸ್ತುವಾರಿ ಯಾರು ಮಾಡಿರ್ತಾರೆ ಪಕ್ಷದಲ್ಲಿ ಸುಮಾರು ವರ್ಷಗಳಲ್ಲಿ ಇಟ್ಟುಕೊಂಡು ಪಕ್ಷದ ಚಟುವಟಿಕೆ ಮಾಡಿದವರನ್ನ ಉಚ್ಚಾಟನೆ ಪಕ್ಷದಿಂದ ಮಾಡಬೇಕು. ಏನ್ ಸರ್, ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅಥವಾ ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೇವೋ ಏನು ಮುಂದಿನ ದಿನಮಾನಗಳಲ್ಲಿ ನಮಗೆಲ್ಲ ತಿಳಿದು ಬರುತ್ತದೆ. ಇದನ್ನ ನಾನು ಖಂಡಿತವಾಗಿ ಹೇಳಲು ಬಯಸುತ್ತೇನೆ. ಆದ್ದರಿಂದ ಏನೇ ಮಾತಾಡಿದ್ರು ಕೂಡ, ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಕೇವಲ ಒಬ್ಬ ನಾಯಕರು ಬರೆದುಕೊಟ್ಟಂತ ನೋಟ್ನಲ್ಲಿ ಇದ್ದಿದ್ದೇನೆ ಅದು ಯಥಾವತ್ತಾಗಿ ಓದುವುದಲ್ಲ. ಅದ್ರ ಬಗ್ಗೆ ಅನುಭವ ಇರಬೇಕು. ಚಂದ್ರಶೇಖರ್ ಮಾಸ್ಟರ್ ಅವರು ಕಾಂಗ್ರೆಸ್ಗೆ ಬಂದು ಎಷ್ಟು ವರ್ಷವಾಯಿತು? ರಾಜಕೀಯ ಅನುಭವ ಎಷ್ಟು ವರ್ಷಗಳಿಂದ ಅವರಿಗೆ? ನಾನೇ ಕೇವಲ ನಾವು ವಿಜಯವನ್ನು ಗಳಿಸಿದಾಗ ಏನ್ ಸರ್, ನಗರಸಭೆ ಸದಸ್ಯರಾದ ಮೇಲೆ ಗೆದ್ದ ಮೇಲೆ ಸ್ವತಃ ಅವರ ಮನೆಯಲ್ಲಿ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಅವರ ಒಬ್ಬ ಅಂಗವಿಕಲ ಮಗನ ಒಂದು ಮನವರಿಕೆ ಮಾಡಿಕೊಂಡು ನಾವು ಅವರಿಗೆ UCD ಪ್ಲಸ್ ನಳದ ಒಂದು ವ್ಯವಸ್ಥೆಯನ್ನು ನಾವೇ ಸ್ವತಃ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದೇವೆ. ಇವೆಲ್ಲ ಗ್ರಾಂಟ್ಗಳು ಯಾವುವು ಬಂದಿದ್ದಿಲ್ಲ. ಅಂತ ಸಮಯದಲ್ಲಿ ನಾವು ಮಾಡಿಸಿದ್ದೇವೆ ಅವರಿಗೆ. इस प्रेस कॉन्फ्रेंस में मणिकांत खानापुर, श्याम सुंदर, प्रवीण कुमार, विजय कुमार सहित कई अन्य लोग उपस्थित थे।